ಕನ್ಯಾ ರಾಶಿ ಜನ್ಮರಾಶಿಯಲ್ಲಿರ್ತಕ್ಕಂತಹ ಕೇತುವಿನಿಂದಾಗಿ ಕಾರಣವಿಲ್ಲದೇನೆ ಕೆಲವಷ್ಟು ಆಪತ್ತುಗಳು, ವಿರೋಧಗಳು, ಮನಸ್ತಾಪಗಳು ಅಥವಾ ಕೆಲವಷ್ಟು ವಾದ ವಿವಾದಗಳು ಕೂಡ ನಮ್ಮ ಅಗತ್ಯಕ್ಕೆ ಬೇಕಾದಂತಹ ಜನರೊಳಗಡೆ ವೈಮನಸ್ಸುಗಳು ಎಲ್ಲದೂ ಕೂಡ ಬರುವಂಥ ಸಾಧ್ಯತೆಗಳು ಈ ಒಂದು ತಿಂಗಳಿನಲ್ಲಿ ಅನುಭವಿಸ್ತಾ ಇರುವಂಥದ್ದು. ದ್ವಿತೀಯಾಧಿಪತಿಯು ಭಾಗ್ಯಾಧಿಪತಿಯಾದಂತಹ ಶುಕ್ರ ಉಚ್ಚಸ್ಥನಾಗಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಸಹಾಯ ಸಹಕಾರಗಳು, ಸೌಲಭ್ಯಗಳು ಅಥವಾ ಕೆಲವಷ್ಟು ಅವಕಾಶಗಳನ್ನ ಕಾಯ್ತಾ ಇದ್ರೂ ಕೂಡ ಅಥವಾ ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರು ಯಾವುದು ಕೈ ಹಿಡಿತಾ ಇಲ್ಲ ಅಂತ ಹೇಳುವಂತ ವಿವೇಚನೆ ಅಥವಾ ಒತ್ತಡ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿಗೆ ಆವರಿಸಿಕೊಳ್ಳುವಂಥ ಸಾಧ್ಯತೆಗಳಿರುವಂಥದ್ದು. ದಾಂಪತ್ಯ ಜೀವನದಲ್ಲಿ ಎಷ್ಟು ಅನ್ಯೋನ್ಯತೆ ಎಂದಿದ್ರೂ ಕೂಡ ಕೆಲವಷ್ಟು ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ವಾದ ವಿವಾದಗಳು, ಚರ್ಚೆಗಳು, ಅನಾವಶ್ಯಕವಾಗಿರ್ತಕ್ಕಂತಹ ಕೆಲವಷ್ಟು ಕಾರಣಗಳು ಕೂಡ ನಿಮ್ಮ ಸಮಯವನ್ನ, ಹಣವನ್ನು ಕೂಡ ವ್ಯರ್ಥ ಮಾಡುವಂಥ ಸಾಧ್ಯತೆಗಳು ಈ ತಿಂಗಳಿನಲ್ಲಿ ಕಾಣಿಸ್ತಾ ಇರುವಂಥದ್ದು. ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಕನ್ಯಾ ರಾಶಿ ಈ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ನೋಡುವುದಾದ್ರೆ, ಪ್ರಧಾನವಾಗಿ ಜನ್ಮರಾಶಿಯಲ್ಲಿರ್ತಕ್ಕಂತಹ ಕೇತು, 6ನೇ ಸ್ಥಾನದಲ್ಲಿರ್ತಕ್ಕಂತಹ ಶನಿಯು ಈ ತಿಂಗಳ ಕೊನೆಯ ಭಾಗದಲ್ಲಿ 7ನೇ ಸ್ಥಾನಕ್ಕೆ ಸ್ಥಾನವನ್ನು ಪಲ್ಲಟವನ್ನು ಮಾಡುವಂಥದ್ದು. ಅದೇ ರೀತಿ 7ನೇ ಸ್ಥಾನದಲ್ಲಿರ್ತಕ್ಕಂತಹ ರವಿ, ಬುಧ, ಶುಕ್ರ, ರಾಹು, ಉಚ್ಚಸ್ಥನಾಗಿರ್ತಕ್ಕಂತಹ ಶುಕ್ರ, ಅದೇ ರೀತಿಯಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂತಹ ಗುರುವು, ಮಿಥುನ ರಾಶಿಯಲ್ಲಿರ್ತಕ್ಕಂತಹ ಕುಜನಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳು ಈ ತಿಂಗಳಿನಲ್ಲಿದೆ ಅಂತ ಹೇಳುವಂಥದ್ದನ್ನು ನೋಡೋದಾದರೆ, ಜನ್ಮರಾಶಿಯಲ್ಲಿರುವಂತಹ ಕೇತುವಿನಿಂದಾಗಿ ಸಾಕಷ್ಟು ರೀತಿಯಾದಂತಹ ಆರೋಗ್ಯದಲ್ಲಿ ಬದಲಾವಣೆಗಳನ್ನು ಕೂಡ ಕಾಣಬಹುದು. ಅನಾವಶ್ಯಕವಾಗಿರ್ತಕ್ಕಂತಹ ಕೆಲವಷ್ಟು ವಿಷಯಗಳಲ್ಲಿ, ವಿಚಾರಗಳಲ್ಲಿ ನಿಮ್ಮ ಒಂದು ಸಮಯವನ್ನು ವ್ಯರ್ಥ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು ಅಥವಾ ಅನಾವಶ್ಯಕವಾಗಿರುವಂಥ ಕೆಲವಷ್ಟು ವಿಷಯಗಳು ನಿಮ್ಮ ತಲೆಕೆಡಿಸಿಕೊಳ್ಳುವಂಥ ಕೂತ್ಕೊಳ್ಳುವಂತಹ ಸಾಧ್ಯತೆಗಳನ್ನು ಕೂಡ ತಂದಿಡಬಹುದು. ಅದೇ ರೀತಿಯಾಗಿ ಯಾವುದೇ ರೀತಿಯಂಥ ಆರೋಗ್ಯದ ವಿಷಯದ ಬಂದಲ್ಲಿ ನೆಗ್ಲೆಕ್ಟ್ ಮಾಡದಿರ ಸರಿಯಾದಂತಹ ವೈದ್ಯರ ಸಲಹೆಯನ್ನು ತಗೊಂಡು ಮುಂದುವರೆದರೆ ಒಳ್ಳೆಯ ಫಲವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಇನ್ನು ದ್ವಿತೀಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಉಚ್ಚಸ್ಥನಾಗಿರೋದ್ರಿಂದಾಗಿ ಹಣಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಮೋಸಗಳೆಲ್ಲ ಆಗುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿರುವಂಥದ್ದು. ಯಾರಿಗೆ ಒಂದು ಸಹಾಯ ಸಹಕಾರಗಳನ್ನು ಮಾಡಬೇಕು ಅಂತಲೋ ಅಥವಾ ನಿಮ್ಮ ವೈಯಕ್ತಿಕಕ್ಕೋಸ್ಕರ, ಸೌಲಭ್ಯಕ್ಕೋಸ್ಕರ ನೀವು ಅಪೇಕ್ಷಿತರಾಗಿದ್ದರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮಗೆ ಧನ ಸಹಾಯಗಳು ಅಥವಾ ಸಹಾಯ ಸಹಕಾರಗಳು ಎಲ್ಲ ಲಭ್ಯವಾಗುವಂಥ ಯೋಗಗಳಿರುವಂಥದ್ದು. ರಾಜಕೀಯ ರಂಗದಲ್ಲಿಯೂ ಕೂಡ ವಿಶೇಷವಾದಂತಹ ಸ್ಥಾನಮಾನ, ಗೌರವಗಳು ವೃದ್ಧಿ ಆಗುವಂಥದ್ದಿರಬಹುದು. ನಿಮ್ಮ ಮಾತಿಗೆ ವಿಶೇಷವಾದಂತಹ ಗೌರವ ಮತ್ತು ತೂಕವು ಕೂಡ ವೃದ್ಧಿ ಆಗುವಂಥದ್ದು. ನಿಮ್ಮ ಮಾತಿನಿಂದಾಗಿ ಅನೇಕ ಕೆಲವಷ್ಟು ಸಮಸ್ಯೆಗಳಿರಬಹುದು, ಜಟಿಲವಾಗಿರ್ತಕ್ಕಂತಹ ಕೆಲವಷ್ಟು ನಿರ್ಧಾರಗಳನ್ನು ಕೂಡ ಸೂಕ್ತವಾಗಿ ಯಾವ ರೀತಿ ತಗೊಳ್ಬೇಕು ಅಂತ ಹೇಳುವಂಥದ್ದನ್ನು ಒಂದು ನಿರ್ದೇಶನ ಕೊಟ್ಟು ಅದರಿಂದ ಒಂದು ಒಳ್ಳೆಯದಾಗುವಂತಹ ಯೋಗವು ಕೂಡ ಇರುವಂಥದ್ದು. ಇನ್ನು ಸಹೋದರರೊಂದಿಗೆ ಒಳ್ಳೆಯ ಸಹಾಯ ಸಹಕಾರಗಳು ಕೂಡ ಇರುವಂಥದ್ದು, ಬಾಂಧವ್ಯ ವೃದ್ಧಿ ಆಗುವಂಥದ್ದು ಇರಬಹುದು. ಅದೇ ರೀತಿಯಾಗಿ ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಒಳ್ಳೆಯ ಫಲವನ್ನು ಕೂಡ ಕಾಣುವಂಥ ಯೋಗ. ಹೊಸ ವಾಹನವನ್ನೇನಾದರೂ ಖರೀದಿ ಮಾಡಬೇಕು ಅಂತಿದ್ರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಅದು ಸಹಕಾರವಾಗಿ ಬರುವಂಥದ್ದು. ತಾಯಿ ಆರೋಗ್ಯದಲ್ಲಿ ಕೂಡ ವೃದ್ಧಿ ಆಗುವಂಥ ಯೋಗಗಳಿರುವಂಥದ್ದು. ಮಕ್ಕಳ ಆರೋಗ್ಯದಲ್ಲಿರಬಹುದು ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿಯೂ ಕೂಡ ಒಳ್ಳೆಯ ಪ್ರತಿಫಲವನ್ನು ಕೂಡ ಕಾಣುವಂಥದ್ದು. ಪಠ್ಯೇತರವಾಗಿರುವಂತಹ ಕೆಲವಷ್ಟು ಚಟುವಟಿಕೆಗಳಲ್ಲಿ, ಸಂಗೀತ, ನಾಟ್ಯ ಇತ್ಯಾದಿ ಕೆಲವಷ್ಟು ಚಟುವಟಿಕೆಗಳಲ್ಲಿಯೂ ಕೂಡ ಗುರುತಿಸಿಕೊಳ್ಳುವಂಥ ಯೋಗಗಳಿರುವಂಥದ್ದು. ಕ್ರೀಡೆಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿಯೂ ಕೂಡ ಗುರುತಿಸಿಕೊಳ್ಳುವಂತಹ ಯೋಗ ಈ ಸಂದರ್ಭದಲ್ಲಿ ನಿಮ್ಮ ಮಕ್ಕಳ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು 6ನೇ ಸ್ಥಾನವನ್ನು ಋಣಸ್ಥಾನ, ರೋಗಸ್ಥಾನ ಅಂತ ಹೇಳ್ತೇವೆ. ಇರ್ತಕ್ಕಂಥ ಶನಿಯಿಂದಾಗಿ ಇನ್ನು 7ನೇ ಸ್ಥಾನಕ್ಕೆ ಬದಲಾಗುವಂತಹ ಒಂದು ಗ್ರಹ ಆಗಿರೋದ್ರಿಂದಾಗಿ ಸ್ವಲ್ಪ ನಿಮ್ಮ ಋಣಗಳೆಲ್ಲವೂ ಕೂಡ ಸಂದಾಯವಾಗುವಂತಹ ಯೋಗಗಳಿರುವಂಥದ್ದು. ಇನ್ನೊಬ್ಬರ ಮುಖಾಂತರವಾಗಿ ಏನೋ ಒಂದು ಸಹಾಯವನ್ನು ತಗೊಂಡಿದ್ರಿ, ಅವರಿಗೆ ತಿರ್ಗಾ ನೀವೇನೋ ಸಹಾಯ ಮಾಡಬೇಕು ಅಂತ ಹೇಳುವಂಥ ಸಂದರ್ಭಗಳು ಒದಗಿ ಬಂದರೂ ಕೂಡ ಒಳ್ಳೆಯ ಸಹಾಯ ಸಹಕಾರಗಳನ್ನು ನೀವು ಕೂಡ ಮಾಡುವಂತಹ ಯೋಗ ಈ ಸಂದರ್ಭದಲ್ಲಿರುವಂಥದ್ದು. ವಿವಾಹಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇರುವವರಿಗೆ ಒಳ್ಳೆ ಸಂಬಂಧಗಳು ಕೂಡಿ ಬರುವಂತಹ ಯೋಗಗಳಿರುವಂಥದ್ದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಮುಂದುವರೆದರೆ ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ವಿದೇಶಕ್ಕೆ ಸಂಬಂಧಪಟ್ಟಿರುವಂತಹ ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿಗೂ ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಅಷ್ಟಮ ಸ್ಥಾನವನ್ನು ನೋಡುವುದಾದ್ರೆ ಅಷ್ಟಮಾಧಿಪತಿಯಾಗಿರುವಂತಹ ಕುಜ ಮಿಥುನ ರಾಶಿಯಲ್ಲಿ ಬುಧನ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಒಳ್ಳೆ ರೀತಿಯಾದಂತಹ ಒಂದು ಪ್ರತಿಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣುವಂಥದ್ದಿರುತ್ತೆ. ಇನ್ನು ಭಾಗ್ಯಸ್ಥಾನದಲ್ಲಿರ್ತಕ್ಕಂತಹ ಗುರುವಿನಿಂದಾಗಿ ಭಾಗ್ಯಧರ್ಮ ದಯಾ ಪುಣ್ಯ ತಪಸ್ತಾತ ಸುತಾತ್ಮಜ
ಜ್ಞಾನೋಪಾಸನ ಸೌಶೀಲ್ಯ ಗುರವೋ ನವಮಾಧವಿ. 9ನೇ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿನಿಂದಾಗಿ ಸಾಕಷ್ಟು ರೀತಿಯಾದಂತಹ ಭಾಗ್ಯ ಧರ್ಮಗಳನ್ನು ನಡೆಸುವಂಥದ್ದು, ನಿಮ್ಮ ಪೂರ್ವಜರಿಂದ ಬಂದಂತಹ ಪುಣ್ಯ ಫಲದಿಂದಾಗಿ ಸಾಕಷ್ಟು ರೀತಿಯಾದಂತಹ ಕೆಲವಷ್ಟು ಕೆಲಸ ಕಾರ್ಯದಿಂದ ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತಹ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಇನ್ನು ತಂದೆಯ ಆರೋಗ್ಯದಲ್ಲಿ ವಿಶೇಷವಾದಂತಹ ಗಮನವನ್ನು ಇಡಬೇಕಾದಂಥ ಅವಶ್ಯಕತೆಗಳಿದೆ. ಅದೇ ರೀತಿಯಾಗಿ ಪಿತ್ರಾರ್ಜಿತವಾಗಿ ಬಂದಂತಹ ಸ್ವತ್ತುಗಳನ್ನು ಕೂಡ ಅನುಭವಿಸುವಂತಹ ಯೋಗ ಈ ಸಂದರ್ಭದಲ್ಲಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಗುರುವಿನಿಂದಾಗಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಒಳ್ಳೆಯ ಫಲವನ್ನು ಕೂಡ ಅನುಭವಿಸುವಂತಹ ಯೋಗ ಮುಂದೆ ಬರುವಂತಹ ಸಮಯದಲ್ಲಿರ್ತಕ್ಕಂಥದ್ದು. ಉದ್ಯೋಗ ಇಲ್ಲದಿರುವವರಿಗೂ ಕೂಡ ಒಳ್ಳೆಯ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು, ಮಾಡುವಂತಹ ಉದ್ಯೋಗದಲ್ಲಿಯೂ ಕೂಡ ಒಳ್ಳೆಯ ಅವಕಾಶಗಳು ಕೂಡ ಸಿಗುವಂಥದ್ದು, ಒಳ್ಳೆಯ ಲಾಭಾಂಶ ಸಿಗುವಂಥದ್ದು, ಹೊಸ ಹೊಸ ಕಾರ್ಯಗಳನ್ನು ಮಾಡಲಿಕ್ಕಿರುವಂತಹ ಯೋಜನೆಗಳನ್ನು ನೀವು ನಿರೂಪಣೆಯನ್ನು ಮಾಡಿಕೊಂಡಿದ್ದರೆ ಆ ಕೆಲಸದಲ್ಲಿ ಮುಂದುವರಿಯಲಿಕ್ಕೆ ಒಳ್ಳೆಯ ಸಹಾಯ ಸಹಕಾರಗಳು ಕೂಡ ಸಿಗುವಂಥ ಯೋಗಗಳು ಈ ಸಂದರ್ಭದಲ್ಲಿರುವಂಥದ್ದು. ಅದೇ ರೀತಿಯಾಗಿ 12ನೇ ಸ್ಥಾನವನ್ನು ಖರ್ಚು ವೆಚ್ಚ ವ್ಯಯಸ್ಥಾನ ಅಂತ ಹೇಳ್ತೇವೆ. ಆ ಸ್ಥಾನವನ್ನು ನೋಡೋದಾದರೆ ಆ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ರವಿಯು 7ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ವಿಷಯದಲ್ಲಿಯೂ ಕೂಡ ವಾದ ವಿವಾದ ಚರ್ಚೆಗಳು ಬಂದರೂ ಕೂಡ ಅದನ್ನು ಸರಿಯಾದಂಥ ತೀರ್ಮಾನಗಳನ್ನು ತಗೊಂಡು ಯಾವುದನ್ನು ಗಡಿಬಿಡಿ ಮಾಡದೇನೆ ಸರಿಯಾದಂಥ ಸಮಯಕ್ಕೆ ಬೇಕಾದಂಥ ತೀರ್ಮಾನಗಳನ್ನು ತಗೊಂಡು ಮುಂದುವರಿರಿ, ಒಳ್ಳೆಯ ಫಲಗಳಿದೆ. ದುಶ್ಚಟ ದುರ್ಜನರ ಸಹವಾಸ ಅಥವಾ ದುರ್ಬುದ್ಧಿ ಮಾಡುವವರಿಂದ ಆದಷ್ಟು ದೂರ ಇರಿ. ಸಂಪಾದನೆ ಮಾಡಿರ್ತಕ್ಕಂಥ ಗೌರವವನ್ನು ಇನ್ನೂ ಹೆಚ್ಚಿಗೆ ಮಾಡಲಿಕ್ಕಿರುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗಿ ಒಳ್ಳೆಯ ಫಲವು ಕೂಡ ಈ ಒಂದು ತಿಂಗಳಿನಲ್ಲಿದೆ. ಇನ್ನು ಅನೇಕ ವಿಷಯದಲ್ಲಿ ಒಳ್ಳೆಯ ಫಲವನ್ನು ಕೂಡ ಈ ಒಂದು ತಿಂಗಳಿನಲ್ಲಿ ಕಾಣುವಂಥದ್ದಿರುತ್ತೆ. ಅಗತ್ಯ ಬೇಕಾಗಿ ಬಂದಲ್ಲಿ ನಿಮ್ಮ ಮೂಲ ಜಾತಕವನ್ನು ಸರಿಯಾದಂಥ ದೈವಜ್ಞರಲ್ಲಿ ಪರಿಶೀಲನೆ ಮಾಡಿಕೊಂಡು ಮುಂದುವರಿಯಿರಿ. ಇನ್ನೂ ಹೆಚ್ಚಿಗೆ ಒಳ್ಳೆಯ ಫಲವನ್ನು ಪಡೆಯಲಿಕ್ಕೆ ನಿಮಗದು ಅವಕಾಶಗಳನ್ನು ತಂದು ಕೊಡುತ್ತೆ. ಅದೇ ರೀತಿಯಾಗಿ ಅವಶ್ಯಕತೆಗಳು ಇಲ್ಲದೇ ಅನಗತ್ಯವಾದಂಥ ಪರಿಹಾರ ಮಾಡ್ಬೋದು, ಅಥವಾ ಇನ್ನೊಂದು ಪ್ರಶ್ನೆ ವಿಷಯಕ್ಕೆ ಸಂಬಂಧಪಟ್ಟು ಮುಂದುವರಿಯುವಂಥದ್ದು ಇರಬಹುದು. ಅನೇಕ ರೀತಿಯಾದಂತಹ ಅವಕಾಶಗಳು ಕೂಡ ಇವತ್ತಿನ ಸಮಾಜದಲ್ಲಿ ಇರುವುದರಿಂದ ಯಾವುದು ಹೆಚ್ಚಿಗೆ ನಿಮಗೆ ಪ್ರಯತ್ನವನ್ನು ಪಟ್ಟರೆ ಒಳ್ಳೆಯ ಫಲಗಳು ಸಿಗುತ್ತೆ, ಅಥವಾ ಯಾವ ಕೆಲಸದಲ್ಲಿ ಮುಂದುವರೆದ್ರೆ ಒಳ್ಳೆಯ ಒಂದು ಅವಕಾಶಗಳು ಬರುತ್ತೆ ಅಂತ ಹೇಳುವಂಥದ್ದನ್ನು ವಿವೇಚನೆಗೆ ತಗೊಂಡು ಮುಂದುವರಿಯಿರಿ. ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.